ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಳ್ಳೆಯವರು 4 ಜನಕ್ಕೆ ಸಹಾಯ ಮಾಡೋರು ಕೂಡ ಇರ್ತಾರೆ. ಅಯ್ಯೋ ಪೂರ್ಣ, ನನ್ನ ನಂಬದೇ ಇದ್ರು ಪರವಾಗಿಲ್ಲ ಪೂರ್ಣ, ಆದರೆ ಅವ್ರನ್ನ ಮಾತ್ರ ನಂಬಿ ಮೋಸ ಹೋಗಬೇಡ ಅಂತಿದ್ದೀನಿ. ಇಷ್ಟಕ್ಕೂ ಇವನು ಪರೀಕ್ಷೆ ಬರೆದು ಮಾಡೋದೇನಿದೆ? ಈಗ ಓದ್ತಿರೋ ಸ್ಕೂಲಲ್ಲಿ ಚೆನ್ನಾಗೇ ಓದ್ತಿದ್ದಾನಲ್ಲ, ಅಲ್ಲೇ ಓದ್ಲಿ ಬಿಡು. ಇವಾಗ ನೀವು ಹೇಳಿದ ಸಾಕು, ನಿಲ್ಸಿ. ಇವನು ಪರೀಕ್ಷೆ ಬರೆಯೋದ್ರಿಂದ ಉಪಯೋಗ ಏನೂ ಇಲ್ವಾ? ನಿಮಗೇನ್ರಿ ಗೊತ್ತು ನನ್ನ ಮಗನ ಬಗ್ಗೆ? ಅಷ್ಟಕ್ಕೂ ಇವನ್ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾಗೋದಕ್ಕೆ ಒಳ್ಳೆ ಮನ್ಸಿಂದ ಇವನನ್ನ ನೋಡಿದ್ರೆ ಅಲ್ವಾ? ಯಾವಾಗ್ಲೂ ಕುಡ್ದಿರೋ ಮತ್ತಲ್ಲೇ ನೋಡ್ತೀರಾ. ನಿಮಗ್ ಹಾಗೆ ಕಾಣಿಸೋದು ಬಿಡಿ. ಅವನು ವಜ್ರದ ಬೆಲೆ ವಜ್ರಕ್ಕೆ ಮಾತ್ರ ಗೊತ್ತಾಗೋದು, ನಿಮ್ ಥರ ಬಂಡೆಗಲ್ಲ. ನಮ್ ಜೀವನ ಇಷ್ಟು ಕೆಟ್ಟ ಪರಿಸ್ಥಿತಿಲಿದೆ ಅಂದ್ರೆ ಅದಕ್ಕೆ ಕಾರಣ ನೀವೇ. ನೀವು ಈ ಹಾಳಾದ್ ಕುಡಿಲಿಲ್ಲ ಅಂದಿದ್ರೆ ಮನೇಲಿ ಸ್ವಲ್ಪ ಆದ್ರೂ ದುಡ್ಡಿರ್ತಿತ್ತಲ್ವಾ? ನಿಮ್ ದುರ್ಬುದ್ಧಿಯಿಂದ ನಮ್ ಜೀವನನೇ ನಾಶ ಆಗ್ತಿದೆ. ಅದೇನೇ ಆದ್ರೂ ಸರಿ, ಇವನ್ ಕೈಯಲ್ಲಿ ಪರೀಕ್ಷೆ ಬರ್ಸ್ತೀನಿ. ಅದೇ ಹೇಗೆ ಪೂರ್ಣ, ಹೇಗೆ? ನಿನಗೊಂದು ಮಾತು ಹೇಳ, ಒಬ್ಬ ಕೂಲಿಯವನ ಮಗ ಕೂಲಿನೇ ಆಗ್ತಾನೆ, ಒಬ್ಬ ನೌಕರನ ಮಗ ನೌಕರನೇ ಆಗ್ತಾನೆ, ಒಬ್ಬ ಡ್ರೈವರನ ಮಗ ಡ್ರೈವರೇ ಆಗ್ತಾನೆ. ಇದು ಜೀವನದ ಸತ್ಯ. ನಿಮ್ ಮಾತಲ್ಲಿ ನ್ಯಾಯ ಇಲ್ಲ. ಇಂಥ ಜೀವನದ ಸತ್ಯನ ನಿಮ್ಮಂಥ ಕುಡ್ದೋರೇ ಹೇಳೋದು ರೀ, ಬುದ್ಧಿವಂತರಲ್ಲ. ಹೇಗಾದ್ರೂ ಸರಿ, ಮೇಡಮ್ ಹತ್ರ ದುಡ್ಡು ಕೇಳಿ ಇವನಿಗೆ ಫೀಸ್ ಕಟ್ತೀನಿ. ಪೂರ್ಣ, ನೀನು ಎಷ್ಟು ಹೇಳಿದ್ರು ಇಲ್ಲೇ ಇರು ಕೃಷ್ಣ, ನಾನು ಇವಾಗ್ಲೇ ಬರ್ತೀನಿ. ಸರಿ. ಎಲ್ಲಿಗೆ ಹೋಗ್ತಿದ್ದಾಳ? ಮೀಟಿಂಗ್ ಎಷ್ಟು ಗಂಟೆಗೆ? ಓ, ನಾಳೆ 11 ಗಂಟೆಗಾ? ಓಕೆ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ. ಏನ್ ಪೂರ್ಣ? ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಮೇಡಮ್. ಏನದು? ಕೃಷ್ಣ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಿದ್ದಾನೆ ಮೇಡಮ್. ಅದಕ್ಕೆ ಅವನನ್ನ ಪರೀಕ್ಷೆ ಬರ್ಸೋಣ ಅಂತ. ಸರಿ, ಬರ್ಸು. ಆ ವಿಷಯ ನನಗ್ಯಾಕೆ ಹೇಳ್ತಿದ್ಯಾ? ಅದು ಮೇಡಮ್, ಅದಕ್ಕೆ ಒಂದು 500 ರೂಪಾಯಿ ಫೀಸ್ ಕಟ್ಟಬೇಕಂತೆ. ಆ ದುಡ್ಡನ್ನು ನೀವು ಕೊಟ್ರೆ ನಾನು ಫೀಸ್ ಕಟ್ಟಿ ಕೃಷ್ಣನ್ ಕೈಲಿ ಪರೀಕ್ಷೆ ಬರೆಸ್ತೀನಿ. ಅವನಿಗೆ ಪರೀಕ್ಷೆ ಬರ್ಸೋದು ಬೇಕಾಗಿಲ್ಲ. ಮೊದಲು ನೀನು ಅವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಾನು ಹೇಳಿದ ಕೆಲಸ ಮಾಡು. ಆದರೆ ಮೇಡಮ್, ಪೂರ್ಣ ನೋಡು, ನೀನು ಅವತ್ತು ಮಾಡಿದ ಚಿಕನ್ ಕರಿ ತುಂಬ ಚೆನ್ನಾಗಿತ್ತು. ಅವತ್ತು ಬಂದಿದ್ದ ಗೆಸ್ಟ್ ಎಲ್ಲರೂ ಹೇಳಿದ್ರು. ಇವತ್ತು ಕೂಡ 3 ಜನ ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಚಿಕನ್ ಕರಿ, ಸಾಂಬಾರ್, ತೆಂಗಿನಕಾಯಿ ಚಟ್ನಿ ಎಲ್ಲ ರೆಡಿ ಮಾಡು. ನೀವು ಹೇಳಿದ್ದನ್ನೆಲ್ಲ ಮಾಡ್ತೀನಿ ಮೇಡಮ್. ದಯವಿಟ್ಟು 500 ರೂಪಾಯಿ ಕೊಡಿ ಮೇಡಮ್. ಏನ್ ಪೂರ್ಣ, ದಿನ ದಿನಕ್ಕೂ ತುಂಬಾನೇ ಬದಲಾಗ್ತಿದ್ಯಾ? ನಾನು ಕೊಡಲ್ಲ ಅಂತ ಹೇಳಿದ್ಮೇಲೂ ಕೇಳ್ತಿದ್ಯಾ ಅಂದ್ರೆ ಏನಿದಕ್ಕೆ ಅರ್ಥ? ಬೇಡ್ಕೋತಿದ್ಯಾ ಅಂತನಾ ಅಥವಾ ಆರ್ಡರ್ ಮಾಡ್ತಿದ್ಯಾ ಅಂತನಾ? ಅಯ್ಯಯ್ಯೋ, ಹಾಗಲ್ಲ ಮೇಡಮ್, ನಾನು ಯಾವತ್ತೂ ಹಾಗೆಲ್ಲ ಮಾತಾಡಲ್ಲ. ಹಾಗಾದ್ರೆ ಹೋಗಿ ನಾನು ಹೇಳಿದ ಕೆಲಸ ಎಲ್ಲ ಮಾಡು. ಇನ್ನ ನೋಡ್ತಾನೆ ಇದೆಯಲ್ಲ, ಹೋಗು. ಸರಿ ಮೇಡಮ್. ನನ್ನ ಕ್ಷಮಿಸು ಕಂದ. ಮೇಡಮ್ ಅವರು ನನ್ನ ಕಷ್ಟನ ಅರ್ಥ ಮಾಡ್ಕೋತಿಲ್ಲ. ನಾನೊಬ್ಳು ಪಾಪಿಷ್ಟ ತಾಯಿ ಕಣೋ. ಹೆತ್ತ ಮಗನ್ ಭವಿಷ್ಯಕ್ಕೋಸ್ಕರ ಒಂದು 500 ರೂಪಾಯಿ ಕೂಡ ಕೊಡೋದಕ್ಕಾಗ್ತಾ ಇಲ್ಲ. ನೀನ್ ನನ್ನ ಹೊಟ್ಟೆಲ್ ಹುಟ್ಟಿದ್ದು ನನ್ನ ಅದೃಷ್ಟ ಆದ್ರೆ ಅದು ನಿನ್ ದುರಾದೃಷ್ಟನಪ್ಪ. ಸುಮ್ನಿರಮ್ಮ, ಯಾಕೆ ಅಳ್ತಾ ಇದೀಯಾ? ಅವಳದನ್ನ ಬಿಟ್ಟು ಇನ್ನೇನ್ ಮಾಡ್ಲಿ ನಾನು? ಈ ಕೃಷ್ಣ ನಿನಗಿದ್ದಾನೆ, ಆ ಕೃಷ್ಣ ನಮಗಿದ್ದಾನೆ. ನೀನ್ಯಾಕಮ್ಮ ಅಳ್ಬೇಕು? ನೀನೇನು ಅಳ್ಬೇಡ ಅಮ್ಮ, ನಾನು ಪರೀಕ್ಷೆ ಬರೀತೀನಿ.
ನೋಡ್ತಾ ಇದೀಯಲ್ಲ, ಅದ್ರಲ್ಲಿರೋ ಎಲ್ಲ ದುಡ್ಡು ತೆಗಿಯಮ್ಮ. ಅಮ್ಮ, ಒಟ್ಟು ಎಷ್ಟಿದೆ? 480 ರೂಪಾಯಿ ಇದೆ ಕಂದ. ಅಂದ್ರೆ ಇನ್ನೂ 20 ರೂಪಾಯಿ ಬೇಕಲ್ಲಮ್ಮ? ಒಂದ್ ನಿಮಿಷ ಇರು. ಇಲ್ಲಿ ನೋಡು, ಈ 20 ರೂಪಾಯಿ ಹಾಕಿದ್ರೆ ಲೆಕ್ಕ ಸರಿ ಹೋಯ್ತು. ಈಗ ಸರಿ ಹೋಯ್ತಲ್ಲಮ್ಮ? ಆ ಕೃಷ್ಣ ಇದ್ದಾಗ ನಮ್ಗೆ ಯಾವ ತೊಂದ್ರೆನೂ ಬರಲ್ಲ ಅಮ್ಮ. ನನ್ ಮುದ್ದು ಕೃಷ್ಣ, ನೀನ್ ಚೆನ್ನಾಗಿ ಓದ್ಬೇಕು. ದೊಡ್ಡ ಸ್ಕೂಲಿಗೆ ಹೋದ್ರೆ ನಿನ್ ಜೀವನ ತುಂಬಾ ಚೆನ್ನಾಗಿರತ್ತೆ. ಆಗ ನಿನ್ಗೆ ದೊಡ್ಡ ಕೆಲಸ ಸಿಗತ್ತೆ. ಆಗ ವಿಮಾನದಲ್ಲೇ ಯಾವಾಗ್ಲೂ ಓಡಾಡ್ಬೋದು. ಅದನ್ನ ಬಿಟ್ಟು ಇಲ್ಲೇ ಹೀಗೆ ಇದ್ರೆ ನೋಡಲ್ಲಿ ನಿಮ್ಮಪ್ಪನ ಹಾಗಾಗ್ತೀಯ ಅಷ್ಟೇ. ಅಮ್ಮ, ನಾನು ದೊಡ್ಡ ಸ್ಕೂಲಲ್ಲಿ ಓದಿ ದೊಡ್ಡ ಕೆಲ್ಸಕ್ಕೆ ಹೋಗ್ತೀನಮ್ಮ. ವಿಮಾನದಲ್ಲಿ ನಾನು ಮಾತ್ರ ಅಲ್ಲ, ನಿನ್ನನ್ನು ಕರ್ಕೊಂಡು ಹೋಗ್ತೀನಮ್ಮ. ನನ್ ಮುದ್ದು ಕಂದ. ಪುಟ್ಟ ವಿಹಾರಿ, ಏನ್ ಮಮ್ಮಿ? ಕನ್ನಡ ಸಬ್ಜೆಕ್ಟ್ ಅಲ್ಲಿ ನೀನ್ ತುಂಬಾ ವೀಕ್ ಇದೆಯಲ್ಲ ಕಂದ. ನಾನು ಚೆನ್ನಾಗಿ ಓದ್ತಿದ್ದೀನಿ ಮಮ್ಮಿ, ಆದ್ರೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಕಂದ, ನಾನೊಂದ್ ನಿರ್ಧಾರ ತಗೊಂಡಿದ್ದೀನಿ. ಏನ್ ಮಮ್ಮಿ? ಕನ್ನಡ ಸಬ್ಜೆಕ್ಟ್ ನಿಂಗೆ ಅರ್ಥ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ನಿಂಗ್ ಕಷ್ಟ ಆಗ್ಬಾರ್ದು ಅಂತ ನಾನಿನ್ನ ಟ್ಯೂಷನ್ಗೆ ಹಾಕ್ತಿದ್ದೀನಿ. ನಾಳೆಯಿಂದ ಕನ್ನಡ ಟೀಚರ್ ನಮ್ಮ ಮನೆಗೆ ಬರ್ತಾರೆ. ನಿನ್ಗಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ನೀನ್ ಸ್ಕೂಲಿಂದ ಬಂದ್ಮೇಲೆ ಫ್ರೆಶ್ ಅಪ್ ಆಗಿ ಸರಿಯಾಗಿ ಟೀಚರ್ ಹೇಳೋದ್ನ ಕಲಿಬೇಕು. ನನ್ಗೆ ಟ್ಯೂಷನ್ ಬೇಡ ಮಮ್ಮಿ. ಹಾಗೆ ಹೇಳ್ಬಾರ್ದಪ್ಪ. ಕನ್ನಡ ಸಬ್ಜೆಕ್ಟ್ ಜೊತೆಗೆ ಸಂಗೀತ, ಭಗವದ್ಗೀತೆ, ನೀತಿ ಕತೆ, ಇತಿಹಾಸನೂ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಡೋ ನೀತಿ ಕೇಳಿ ನೀನ್ ತಿಳ್ಕೋಬೇಕು. ಮಮ್ಮಿ ಬೇಡ ಮಮ್ಮಿ, ಪ್ಲೀಸ್. ಯಾಕಂದ? ಮಮ್ಮಿ ಹೇಳೋದ್ನ ಕೇಳಲ್ವಾ? ನನ್ಗೆ ಇಂಟ್ರೆಸ್ಟ್ ಇಲ್ಲ ಮಮ್ಮಿ. ಏನಾಯ್ತು ಶ್ಯಾಮ? ಅಜ್ಜಿ, ನೀನಾದ್ರೂ ಹೇಳು ಅಜ್ಜಿ. ಮಮ್ಮಿ ನನ್ ಮಾತನ್ ಕೇಳ್ತಾನೆ ಇಲ್ಲ. ನೋಡಿ ಅತ್ತೆ, ಇವನ್ಗೆ ಕನ್ನಡದಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬಂದಿದೆ. ಟ್ಯೂಷನ್ಗೆ ಹಾಕ್ತೀನಿ ಅಂದ್ರೆ ಬೇಡ ಅಂತ ಹೀಗೆ ಹಠ ಮಾಡ್ತಿದ್ದಾನೆ. ಏನ್ ಪುಟ್ಟ, ಮಮ್ಮಿ ಹೇಳ್ತಾ ಇರೋದ್ ನಿಜಾನಾ? ನಿಜಾನೇ ಅಜ್ಜಿ. ನನ್ಗೆ ಟ್ಯೂಷನ್ ಬೇಡ, ನಾನು ಚೆನ್ನಾಗೇ ಓದ್ತೀನಿ. ವಿಹಾರಿ, ನೀನ್ ಎಷ್ಟ್ ಹೇಳಿದ್ರು ಅಷ್ಟೇ, ಟ್ಯೂಷನ್ಗೆ ಹಾಕ್ತೀನಿ. ಅಜ್ಜಿ ನೀನಾದ್ರೂ ಹೇಳು ಅಜ್ಜಿ ಬೇಡ ಅಂತ. ಅಮ್ಮ ಶ್ಯಾಮ, ಏನಮ್ಮ ಇದು? ಅವನ್ ಬೇಡ ಅಂತ ಹೇಳ್ತಿದ್ದಾನಲ್ವಾ? ಮತ್ತೆ ಟ್ಯೂಷನ್ ಕೊಡ್ಸೋದ್ ಬೇಕಾ? ಬೇಕು ಅತ್ತೆ. ಅವನನ್ನ ಹೀಗೆ ಬಿಟ್ರೆ ವಿದ್ಯೆ ಹೇಗತ್ತತ್ ಹೇಳಿ? ಚಿಕ್ಕ ಮಕ್ಕಳಿಗೆ ಓದ್ಕೊಂತಾನೆ, ಆಟದ ಮೇಲೆ ಶ್ರದ್ಧೆ ಹೆಚ್ಚಾಗಿರುತ್ತೆ. ಅವ್ರು ಬೆಳೀತಿದ್ದ ಹಾಗೆ ಆಟದ ಮೇಲೆ ಇರೋ ಶ್ರದ್ಧೆ ವಿದ್ಯೆ ಕಡೆ ತಿರುಗುತ್ತೆ. ಹಾಗೆ ಇವನ್ ಕೂಡ ಚೆನ್ನಾಗಿ ಓದ್ಕೋತಾನಮ್ಮ. ಹೋಗ್ತಾ ಹೋಗ್ತಾ ಎಲ್ಲ ಕಲಿತಾನೆ. ಎಲ್ಲದಕ್ಕೂ ಹೀಗೆ ಹೇಳ್ತಿರಲ್ಲ ಅತ್ತೆ. ಗಿಡವಾಗ್ ಬಗ್ಗದ್ದು ಮರವಾಗ್ ಬಗ್ಗತ್ತಾ ಅಂತಾರೆ. ಈಗ್ಲೇ ಬರ್ದೇ ಇದ್ರೆ ನಾಳೆ ಹೇಗ್ ಬರತ್ತೆ? ಅದಕ್ಕೆ ಅತ್ತೆ, ಇವನ್ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಜಾಗ್ರತೆ ಮಾಡೋದು ತಪ್ಪಲ್ಲಮ್ಮ. ಆದ್ರೆ ಇವನಿಗಿಷ್ಟ ಇಲ್ದಿದ್ರು ಬಲ್ವಂತ ಮಾಡೋದು ಅತಿ ಜಾಗ್ರತೆ ಆಗತ್ತೆ ನೋಡು. ನೋಡು ಶ್ಯಾಮ,
ಈಗ ಇವನು ನಿನಗೆ ಹಟ್ಮಾರಿ ಅಂತ ಅನ್ನಿಸ್ತಿದ್ರು ಮುಂದೆ ಇವನು ಒಳ್ಳೆ ಪೊಸಿಷನಲ್ಲಿ ಇರ್ತಾನೆ. ತಾಯಿ ಮಕ್ಕಳಿಷ್ಟಕ್ಕೆ ಬೇಡ ಅನ್ಬಾರ್ದು, ಅವರಿಗೆ ಇಷ್ಟ ಇಲ್ದೇ ಇರೋ ಕೆಲಸ ಮಾಡಿಸ್ಬಾರ್ದು. ನಿನ್ ಚಿಂತೆ ಎಲ್ಲ ಇವನ್ ಓದಿನ ಬಗ್ಗೆ ಅಲ್ವಾ? ನೀನೇನು ಭಯ ಪಡ್ಬೇಡ, ಇವನ್ ಚೆನ್ನಾಗಿ ಓದ್ತಾನೆ. ಈ ಟ್ಯೂಷನ್ ಎಲ್ಲ ಬೇಡ. ಸರಿ ಅತ್ತೆ. ನಾನು ಒಳ್ಳೆ ಅಜ್ಜಿ, ಮಮ್ಮಿನ ಒಪ್ಸಿದ್ರು. ಥ್ಯಾಂಕ್ಸ್ ಅಜ್ಜಿ. ಬಾ ಪುಟ್ಟ. ಇವನ್ಗೆ ಓದಿನ ಮೇಲೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಏನೋ. ಅಂದ್ರೆ ಅಮ್ಮ, ಸ್ಕೂಲ್ ನಿನ್ಗಿಷ್ಟ ಆಯ್ತಲ್ವಾ? ಚೆನ್ನಾಗಿ ಓದ್ಬೇಕು, ಸರಿನಾ? ಅಮ್ಮ ಪೂರ್ಣ. ಟೀಚರ್ ಅಮ್ಮ. ನಮಸ್ತೆ ಟೀಚರ್. ನಮಸ್ತೆ ಟೀಚರ್. ನಮಸ್ತೆ ಕೃಷ್ಣ. ಕೃಷ್ಣ ಬರ್ದಿರೋ ಎಕ್ಸಾಮ್ ರಿಸಲ್ಟ್ ಬಂದಿದೆ. ನಮ್ ಕೃಷ್ಣ ಪಾಸ್ ಆಗಿದ್ದಾನಾ ಟೀಚರ್? ಪಾಸ್ ಆಗಿರೋದಷ್ಟೇ ಅಲ್ಲಮ್ಮ, ಎಲ್ರಿಗಿನ್ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾನೆ. ಕೃಷ್ಣ ಬಹಳ ದೊಡ್ಡ ಸ್ಕೂಲಿಗೆ ಸೆಲೆಕ್ಟ್ ಆಗಿದ್ದಾನೆ. ನನಗ್ ಮೊದ್ಲೇ ಗೊತ್ತಿತ್ತು ಟೀಚರ್, ನನ್ ಕೃಷ್ಣ ಪಾಸ್ ಆಗೇ ಆಗ್ತಾನೆ ಅಂತ. ಅಮ್ಮ ಪೂರ್ಣ, ಇಷ್ಟು ವರ್ಷದಿಂದ ಕೃಷ್ಣನ್ ತರ ಓದೋ ಮಕ್ಕಳನ್ನ ನಾನು ಇಷ್ಟು ವರ್ಷ ಎಲ್ಲೂ ನೋಡಿಲ್ಲ. ಒಂದ್ಸಲ ನೋಡಿದ್ರೆ ಸಾಕು, ಹಾಗೆ ಹೇಳ್ಬಿಡ್ತಾನೆ. ಅವನ್ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಸರಸ್ವತಿ ಅನ್ನೋದು ಎಲ್ರಿಗೂ ಒಲಿಯಲ್ಲ, ಆದ್ರೆ ನಿಮ್ ಮಗುಗೆ ಸರಸ್ವತಿ ದೇವಿಯ ಕಟಾಕ್ಷ ಇದೆ. ಅದಕ್ಕೆ ಅಷ್ಟ್ ಚೆನ್ನಾಗಿ ಓದ್ತಾ ಇದ್ದಾನೆ. ನಿಮಗೆ ಎಷ್ಟು ಅಡೆತಡೆ ಆದ್ರೂ, ಎಷ್ಟು ಕಷ್ಟ ಆದ್ರೂ, ಯಾವ ಪರಿಸ್ಥಿತಿಲೂ ಕೃಷ್ಣನ್ ಓದ್ ಮಾತ್ರ ನಿಲ್ಲಿಸ್ಬೇಡಿ. ಅಗತ್ಯ ಬಂದ್ರೆ ನೀವೊಂದು ಹೊತ್ತು ಉಪವಾಸ ಇದ್ರೂ ಸರಿ, ಕೃಷ್ಣನ್ ಚೆನ್ನಾಗಿ ಓದಿಸ್ಬೇಕು. ಸರಿ ಟೀಚರ್. ಖಂಡಿತವಾಗ್ಲೂ ಈ ದೇಶ ಮೆಚ್ಚೋಷ್ಟು ತುಂಬಾ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ನಿಮ್ಮ ಮಗ. ಕೃಷ್ಣ ಚೆನ್ನಾಗಿ ಓದ್ಕೋ. ಆಯ್ತು ಟೀಚರ್. ಬರ್ತೀನಿ. ಸರಿ ಟೀಚರ್. ಬಾಯ್ ಟೀಚರ್. ಬಾಯ್. ನನ್ ಮುದ್ದು ಕೃಷ್ಣ, ಬಾ. ನಾನು ಕೇಳಿದ ದುಡ್ಡನ್ನ ನನಗೆ ಕೊಟ್ರಾ? ಸರಿ ಹೋಯ್ತು. ಇಲ್ಲ ಅಂದರೆ ನೀವು ಮಾಡಿರೋ ಎಲ್ಲ ಕೂಡ ಕಣ್ಣು ಕಟ್ಟೋ ಹಾಗೆ ಪೊಲೀಸ್ ಸ್ಟೇಷನಲ್ಲಿ ಹೇಳ್ಬಿಡ್ತೀನಿ. ಛೇ, ಈ ವನಜಾಕ್ಷಿಯಿಂದ ನನ್ನ ಮೈಂಡೇ ಬ್ಲಾಕ್ ಆಗ್ತಿದೆ. ಯಾವ ಕೆಲ್ಸದ ಮೇಲೂ ಕಾನ್ಸಂಟ್ರೇಷನ್ ಇಲ್ಲ. ಏನ್ ಮಾಡಿದ್ರು ಅವಳು ವಾರ್ನಿಂಗೇ ನೆನಪಾಗ್ತಿದೆ. ಮೇಡಮ್ ಮೇಡಮ್ ಅಂತ ನನ್ನ ಕಂಟ್ರೋಲಲ್ಲಿ ಇದ್ದಿದ್ದ ವನಜಾಕ್ಷಿ ಇವತ್ತು ನನ್ನೇ ಹೆದರ್ಸ್ತಾಳೆ ಅಂದ್ರೆ ಅವಳಿಗೆ ಎಷ್ಟು ಅಹಂಕಾರ. ಅವಳ ಕೊಬ್ಬು ನೆತ್ತಿಗೇರಿದೆ, ಅದಕ್ಕೆ ಹಾಗೆ ಮಾತಾಡ್ತಿದ್ದಾಳೆ. ನಾನು ಭಯ ಪಟ್ಟು ವನಜಾಕ್ಷಿಗೆ ದುಡ್ಡು ಕೊಟ್ರೆ ನನ್ನ ಭಯನೇ ಇಟ್ಕೊಂಡು ಪ್ರತಿ ಸಲ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ತನಗೆ ಬೇಕಾದಷ್ಟು ದುಡ್ಡು ಕೊಡು ಅಂತ ಹೇಳ್ತಾಳೆ. ಅವಳು ಹೇಳಿದ್ದೆಲ್ಲ ನಾನು ಮಾಡಬೇಕಾಗತ್ತೆ. ಛೇ, ಏನಿದೆ ಹೀಗಾಗಿದೆ? ವನಜಾಕ್ಷಿ ಕೈಲಿ ನಾನು ಗೊಂಬೆ ಥರ ಆಡಿಸ್ಕೋಬೇಕಾ? ನೋ, ಆ ಥಾಟ್ ಯೋಚನೆ ಮಾಡೋಕ್ಕೆ ಕಷ್ಟ ಆಗ್ತಿದೆ. ನನಗೆ ವಾರ್ನಿಂಗ್ ಕೊಡೋ ಸ್ಟೇಜಿಗೆ ಬಂದಿದ್ದಾಳೆ ಅಂದರೆ ಕತೆ ತುಂಬ ದೂರ ಹೋಗಿದೆ ಅಂತ ಅರ್ಥ. ವನಜಾಕ್ಷಿ ದುಡ್ಡಿನ ಹೆಂಗಸು. ದುಡ್ಡುಗೋಸ್ಕರ ಏನು ಕೆಲಸ ಬೇಕಾದರೂ ಮಾಡ್ತಾಳೆ. ಅವಳು ಕೇಳಿದ ದುಡ್ಡನ್ನ ನಾನು ಕೊಡದೆ ಹೋದರೆ ಅವಳು ಹೇಳ್ದಾಗೆ ಮಾಡಿದ್ರೂ ಮಾಡ್ತಾಳೆ. ಮಕ್ಕಳನ್ನ ಬದಲಾಯಿಸಿದ್ದು ಅಖಿಲ್ಗೆ ಶ್ಯಾಮಗೆ ಹೇಳಿದ್ರು ಹೇಳ್ಬೋದು. ಹಾಗೆ ಆಗ್ಬಿಟ್ರೆ ನನ್ನ ಪರಿಸ್ಥಿತಿ ಏನು? ಏನಾದರೂ ಒಂದು ಮಾಡಬೇಕು.
ವನಜಾಕ್ಷಿ ಮತ್ತೆ ನನ್ನ ಕಂಟ್ರೋಲಿಗೆ ಬರಬೇಕು. ಅದಕ್ಕೆ ನಾನು ಏನು ಮಾಡಲಿ? ಹಲೋ, ಹೇಳಿ ಮೇಡಮ್, ದುಡ್ಡು ಕೊಡ್ತೀರಾ? ಇಲ್ಲ. ಮತ್ತೆ ಯಾಕೆ ಕಾಲ್ ಮಾಡಿದ್ದು? ಏನು ವನಜಾಕ್ಷಿ, ಒಂದ್ಸಲ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ರೆಸ್ಪೆಕ್ಟ್ ಹೊರಟೋಯ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನೀವು ಯಾಕೆ ಫೋನ್ ಮಾಡಿದ್ದೋ ಅದನ್ನು ಹೇಳಿ ಸಾಕು. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಮತ್ತೆ ಯಾರ ಮನೆ ಮುಳುಗಿಸ್ಬೇಕು? ಏನು? ಅದೇ ಏನು ಆ ಇಂಪಾರ್ಟೆಂಟ್ ವಿಷಯ ಅಂತ ಕೇಳ್ತಾ ಇದ್ದೀನಿ. ನೀನು ಕೇಳಿದ ದುಡ್ಡಿನ ಬಗ್ಗೆ. ದುಡ್ಡಾ? ಹೌದು. ಆ ವಿಷಯನೇ ಒಂದ್ಸಲ ಮನೆಗೆ ಬರ್ತೀಯಾ? ಅಯ್ಯೋ ಮೇಡಮ್, ದುಡ್ಡಿನ ವಿಷಯ ಆದರೆ ಖಂಡಿತ ಬರ್ತೀನಿ. ಈಗಲೇ ಹೊರಡ್ತೀನಿ. ಇವಾಗಲ್ಲ, 12 ಗಂಟೆಗೆ ಬಾ. ಸರಿ ಮೇಡಮ್, 12 ಗಂಟೆಗೆ 1 ನಿಮಿಷ ಕೂಡ ಲೇಟ್ ಆಗಲ್ಲ. ಇಡ್ತೀನಿ ಮೇಡಮ್. ವನಜಾಕ್ಷಿ, ದುಡ್ಡಿನ ಮೇಲೆ ನಿಂಗೆ ಅಷ್ಟ ಆಸೆನಾ? ದುಡ್ಡಿನ ವಿಷಯಕ್ಕೆ ವ್ಯತ್ಯಾಸ ಬಂದರೆ ಯಾರು ಏನು ಅನ್ನೋದನ್ನು ಕೂಡ ಮರ್ತು ಮಾತಾಡ್ತೀಯಾ? ಎನಿವೇ, ನನ್ನ ಗುಟ್ಟು ರಟ್ಟಾಗದೆ ಇರೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಮೇಡಮ್ ಹೆದರಿದ್ದಾರೆ ಅನ್ಸುತ್ತೆ. ಹೌದು, ಮತ್ತೆ ಈ ವನಜಾಕ್ಷಿ ಬಗ್ಗೆ ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ನನ್ನನ್ನು ಕಡಿಮೆ ಅಂದಾಜು ಮಾಡಬಾರ್ದು. ಮಾತಲ್ಲೇ ಆಗಲ್ಲ ಅಂದ್ಬಿಟ್ರು. ಆದರೆ ನಾನು ಕೊಟ್ಟಿರೋ ವಾರ್ನಿಂಗಿಗೆ ಹೆದರ್ಕೊಂಡು ಕೇಳ್ದಷ್ಟು ದುಡ್ಡು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತಾಯ್ತು. ಈ ದುಡ್ಡು ಬಂದರೆ ನನ್ನ ಅದೃಷ್ಟ. ಇನ್ಮೇಲೆ ಆ ಮೇಡಮ್ ಜೀವನ ನನ್ನ ಕೈಲಿದೆ. ಮಕ್ಕಳನ್ನ ಬದಲಾಯಿಸಿದ ಕಾರಣಕ್ಕೆ ಮೇಡಮ್ನ ಆಟ ಆಡ್ಕೋಬೋದು. ನಂಗೆ ಬೇಕಾದಷ್ಟು ದುಡ್ಡನ್ನ ಅವರಿಂದ ತಗೊಳ್ಬೋದು. ಅಬ್ಬಾ, ಇಷ್ಟು ದೊಡ್ಡ ಸ್ಕೂಲಾ? ನನ್ನ ಮಗ ಇಷ್ಟು ದೊಡ್ಡ ಸ್ಕೂಲಲ್ಲಿ ಓದ್ತಾನಾ? ಇದೆಲ್ಲ ಕೃಷ್ಣನ್ ಕೃಪೆನೆ. ಬಾ. ಅಮ್ಮ ನಿಂತ್ಕೊಳ್ಳಿ. ಅಮ್ಮ, ನೀವಿಲ್ಲಿಗೆ ದಾರಿ ತಪ್ಪು ಬಂದ್ರೆ ಏನು? ನಿಮ್ಮ ಮಗ ಓದೋ ಸ್ಕೂಲು ಇದಲ್ಲ. ಇಲ್ಲಿ ದೊಡ್ಡ ದೊಡ್ಡವ್ರ ಮಕ್ಕಳು ಓದ್ತಾರೆ. ಇಲ್ಲ ಸರ್, ನಾನು ಕೃಷ್ಣನ್ನ ಈ ಸ್ಕೂಲಿಗೆ ಸೇರ್ಸೋಕ್ ಬಂದಿದ್ದೀನಿ. ಕೇಳೋರಿದ್ರೆ ಏನಾದರೂ ಹೇಳ್ತಾರೆ. ಹೋಗಮ್ಮ, ಹೋಗಿ. ಇಂಥ ಸ್ಕೂಲಲ್ಲಿ ಓದಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದರೆ ಆ ಅರ್ಹತೆ ಕೆಲವೇ ಜನಕ್ಕಿರುತ್ತೆ. ನಿಮ್ಮ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ ನನಗೆ. ಆ ಅರ್ಹತೆ ನನಗಿದೆ. ನನಗೆ ಕ್ಷಮಿಸಿ ಮೇಡಮ್, ನಾನು ನಿಮ್ಮ ಹತ್ರ ಏನೇನೋ ತಪ್ಪಾಗಿ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಸರ್, ನೀವೇನೂ ತಪ್ಪು ಹೇಳಲಿಲ್ಲ. ಇಂಥ ಸ್ಕೂಲಲ್ಲಿ ಓದಬೇಕು ಅಂದರೆ ಪುಣ್ಯ ಮಾಡಿರಬೇಕು. ನನ್ನ ಮಗ ಕಷ್ಟದ ಮಧ್ಯೆ ಬೆಳೆದ್ರು ಇಂಥ ದೊಡ್ಡ ಸ್ಕೂಲಲ್ಲಿ ಓದೋ ಅದೃಷ್ಟ ಸಿಕ್ಕಿದೆ. ಈ ವಿಷಯನ ಒಳಗೆ ಸರ್ಗೆ ಹೇಳ್ಬೇಡಿ ಮೇಡಮ್. ನೀವು ಹೇಳಿದ್ರೆ ನನ್ನ ಕೆಲಸ ಹೋಗುತ್ತೆ ಮೇಡಮ್. ನಾನು ಹಾಗೇನೂ ಮಾಡಲ್ಲ, ನೀವೇನೂ ಹೆದರ್ಕೋಬೇಡಿ. ನನ್ನ ಮಗನ ಕ್ಲಾಸ್ ರೂಮ್ ಎಲ್ಲಿದೆ? ನಾನು ತೋರಿಸ್ತೀನಿ, ಬನ್ನಿ ಮೇಡಮ್. ಹಾ. ಎಕ್ಸ್ಕ್ಯೂಸ್ ಮಿ ಸರ್. ಹೇಳು. ಇಲ್ಲಿ ಬನ್ನಿ ಮೇಡಮ್. ಸರ್, ಚಿಲ್ಡ್ರನ್ಸ್, ಈ ಮಗು ಹೆಸರು ಕೃಷ್ಣ. ಈಸ್ ದ ಮಚ್ ಬ್ರಿಲಿಯಂಟ್ ಗಾಯ್. ಇವನು ಇದಕ್ಕೂ ಮೊದಲು ಚಿಕ್ಕ ಸ್ಕೂಲ್ನಲ್ಲಿ ಓದ್ತಿದ್ದ. ಈ ಸಂಸ್ಥೆಯವರು ನಡೆಸ್ತಾ ಇರುವಂತ ಎಕ್ಸಾಮ್ನಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡು ನಮ್ಮ ಸ್ಕೂಲ್ನಲ್ಲಿ ಸೀಟ್ ತಗೊಂಡಿದ್ದಾನೆ. ಇಷ್ಟೆಲ್ಲ ಟ್ಯಾಲೆಂಟ್ ಇರುವಂತ ಕೃಷ್ಣನ್ಗೆ ಎಲ್ಲರೂ ಒಂದ್ಸಲ ಕ್ಲಾಪ್ಸ್ ಮಾಡಿ.
ಇವತ್ತಿಂದ ಈ ಕೃಷ್ಣ ನಿಮ್ಮ ಕ್ಲಾಸ್ಮೇಟ್.